ಇವರು ತಪ್ಪು ಹಿಡಿದಿದೆ, ಏನು ತಪ್ಪು ಕಂಡು ಹಿಡಿದ್ರು, ಇವರು ನಿರ್ದೇಶಕರ ತಪ್ಪು ಕಂಡು ಹಿಡಿದಿದೆ, ದೊಡ್ಡ ತಪ್ಪು ಎಂಬ ರೀತಿಯಲ್ಲಿ ಅವರಿಗೆ ಈ ರೀತಿಯಾಗಿ ಶಿಕ್ಷೆಯನ್ನ ಕೊಟ್ಟಿರೋದು ಈಗ ಹಲವು ಅನುಮಾನಗಳನ್ನ ಏನು ಹುಟ್ಟಾಕ್ಸ್ತಾ ಇರುವಂತದ್ದು. ಅಕ್ರಮವನ್ನ ಪ್ರಶ್ನೆ ಮಾಡಿ ಏನು ಅವರಿಗೆ ಆ ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ದಕ್ಕೆ ಈ ಅಧಿಕಾರಿಯನ್ನ ಎತ್ತಂಗಡಿ ಮಾಡಿದ್ದಾರೆ. ವರದಿ ನೀಡಿ ಅವರ ಬಗ್ಗೆ ಇರುವಂತ ಮಾಹಿತಿಯನ್ನ ನೀಡಿದ್ದಕ್ಕೆ ಹಿರಿಯ KAS ಅಧಿಕಾರಿಯನ್ನೇ ವರ್ಗಾವಣೆ ಮಾಡಿದ್ದಾರೆ. ಹಿರಿಯ ಅಧಿಕಾರಿಯಾದಂತಹ ಆಶಾ ಫರ್ವಿನ್ ಅವರಿಗೆ ವರ್ಗಾವಣೆ ಎಂಬಂತಹ ಶಿಕ್ಷೆಯನ್ನ ನೀಡಿದ್ದಾರೆ. ಆಶಾ ಫರ್ವಿನ್ ಅವರು ನೆಪ್ರೋ ಯೂರಾಲಜಿ ಸಂಸ್ಥೆಯ ಆಡಳಿತ ಅಧಿಕಾರಿಯಾಗಿ ಇದ್ದಂತವರು. ಈ ಒಬ್ಬ KAS ಅಧಿಕಾರಿ, ದಕ್ಷ ಅಧಿಕಾರಿಯನ್ನೇ ಇವರು ಎತ್ತಂಗಡಿ ಮಾಡ್ತಿದ್ದಾರೆ ಅಂತಂದ್ರೆ ಇದರ ಹಿಂದೆ ದೊಡ್ಡ ಷಡ್ಯಂತ್ರವೇ ಏನು ನಡೆದಿರಬೇಕು ಅಂತ ಹೇಳಿ ಈಗ ಪ್ರಶ್ನೆ ಮೂಡ್ತಾ ಇದೆ. ಇದೇ ಒಂದು ನೆಫ್ರೋ ಯೂರಾಲಜಿ ನಿರ್ದೇಶಕರಾಗಿ ಇದ್ದಂತಹ ಡಾಕ್ಟರ್ ಶಿವಲಿಂಗಯ್ಯ ಅವರೇನಿದ್ದಾರೆ, ಅವರು ಮಾಡ್ತಿದ್ದಂತಹ ಮಸಲತ್ತೇನಿತ್ತು ಅದನ್ನ ಇವರು ಪತ್ತೆ ಹಚ್ಚಿ ಅದರ ಬಗ್ಗೆ ವರದಿಯನ್ನ ಸಲ್ಲಿಸಿದ್ರು. ಈ ಒಂದು ವರದಿಯನ್ನ ಸಲ್ಲಿಕೆ ಮಾಡಿದ್ದಕ್ಕೆ ಇವರಿಗೆ ಶಿಕ್ಷೆಯನ್ನ ನೀಡಲಾಗಿದೆ. ಡಾಕ್ಟರ್ ಶಿವಲಿಂಗಯ್ಯ ವಿರುದ್ಧ ವರದಿ ಸಲ್ಲಿಸಿದ್ದ ಆಶಾ ಫರ್ವಿನ್ ಆಡಳಿತಾವಧಿಯಲ್ಲಿ ವ್ಯಾಪಕ ಹಗರಣ ನಡೆಸಿರುವಂತಹ ಆರೋಪ ಮಾಡಿದ್ರು. ಆಶಾ ಫರ್ವಿನ್ ಸಲ್ಲಿಸಿದ್ದ 31 ಪುಟಗಳ ವರದಿಯಲ್ಲಿ ಹಗರಣಗಳ ಉಲ್ಲೇಖವಾಗಿತ್ತು. ವರದಿ ಸಲ್ಲಿಕೆ ಆಗ್ತಿದ್ದಂತೆ ಕಾಂಗ್ರೆಸ್ ಸರ್ಕಾರದ ಮಟ್ಟದಲ್ಲಿ ಲಾಭಿಯಾಗಿದೆ. ಆಶಾ ಫರ್ವಿನ್ ಅವರನ್ನೇ ಎತ್ತನಂಗಡಿ ಮಾಡಿಸಿದ್ದಾರೆ ಶಿವಲಿಂಗಯ್ಯ ಅವರು. ಯಾವುದೇ ಸ್ಥಳ ತೋರಿಸದೆ ಆಶಾ ಫರ್ವಿನ್ ಅವರಿಗೆ ವರ್ಗಾವಣೆಯ ಶಿಕ್ಷೆಯನ್ನ ನೀಡಿದ್ದಾರೆ. ಇನ್ನು ನೆಪ್ರೋ ಯೂರಾಲಜಿಯ ನಿರ್ದೇಶಕರೇನಿದ್ದಾರೆ ಶಿವಲಿಂಗಯ್ಯ ಅವರ ವಿರುದ್ಧ ಆಶಾ ಫರ್ವಿನ್ ಎಂಬುವರು ಒಂದು ವರದಿಯನ್ನ ಸಲ್ಲಿಕೆ ಮಾಡಿದ್ರು ರಾಜ್ಯ ಸರ್ಕಾರಕ್ಕೆ. ಅವರು ಆಡಳಿತದ ಅವಧಿಯಲ್ಲಿ ಮಾಡಿರುವಂತಹ ವ್ಯಾಪಕ ಹಗರಣಗಳನ್ನ ಈ ಒಂದು ವರದಿಯಲ್ಲಿ ಮೆನ್ಷನ್ ಮಾಡಲಾಗಿತ್ತು. ಈ ಒಂದು ಆರೋಪವನ್ನ ಇವರ ವಿರುದ್ಧ, ಶಿವಲಿಂಗಯ್ಯ ಅವರ ವಿರುದ್ಧ ಮಾಡ್ತಿದ್ದಂತೆ ಅವರನ್ನ ಇಲ್ಲಿಂದ ಎತ್ತಂಗಡಿ ಮಾಡಲಾಗಿದೆ. ಇವರು ಆಶಾ ಫರ್ವಿನ್ ಅವರು ಸಲ್ಲಿಸಿದ್ರು ಎಂದು 31 ಪುಟಗಳ ವರದಿಯನ್ನ ಇವರು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ರು. ಅದರಲ್ಲಿ ಅವರು ಮಾಡಿರುವಂತಹ ಪ್ರತಿ ಹಗರಣದ ಉಲ್ಲೇಖವಾಗಿತ್ತು. ವರದಿ ಸಲ್ಲಿಕೆ ಆಗ್ತಿದ್ದಂತೆ ಕಾಂಗ್ರೆಸ್ ಸರ್ಕಾರದ ಮಟ್ಟದಲ್ಲಿ ಲಾಭಿಯಾಗಿದೆ. ಆಶಾ ಫರ್ವಿನ್ ಅವರನ್ನೇ ಎತ್ತಂಗಡಿ ಮಾಡಿಸಿದ್ದಾರೆ ಈ ನಿರ್ದೇಶಕ ಶಿವಲಿಂಗಯ್ಯ ಅವರು. ಅದು ಯಾವ ಸ್ಥಳ ಏನು ಅಂತ ಕೂಡ ತೋರಿಸದೆ ಇವರಿಗೆ ವರ್ಗಾವಣೆ ಶಿಕ್ಷೆಯನ್ನ ಈಗ ಇವರು ನೀಡಿದ್ದಾರೆ. ಇವರು ಸಲ್ಲಿಕೆ ಮಾಡಿದಂತಹ ಈ ಒಂದು 31 ಪುಟದ ವರದಿಯಲ್ಲಿ ಅವರ ಹಗರಣ ಪ್ರತಿಯೊಂದು ಉಲ್ಲೇಖವಾಗಿದ್ರಿಂದ ಇವರನ್ನ ಯಾವುದೇ ರೀತಿಯಲ್ಲಿ ಇವರಿಗೆ ಶಿಕ್ಷೆ ನೀಡಬೇಕು, ಯಾವ ರೀತಿಯಾಗಿ ಇವರನ್ನ ಎತ್ತಂಗಡಿ ಮಾಡಿಸಬೇಕು ಅಂತ ಯೋಚನೆ ಮಾಡಿ ಈ ರೀತಿಯಾಗಿ ವರ್ಗಾವಣೆ ಮಾಡಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇಂಥ ಸಂಸ್ಥೆಗಳಲ್ಲಿ ದಕ್ಷವಾಗಿ ಕೆಲಸ ಮಾಡುವಂತಹ ಅಧಿಕಾರಿಗಳ ಅವಶ್ಯಕತೆ ಇರುತ್ತೆ. ಆದ್ರೆ ಇಲ್ಲಿ ದಕ್ಷವಾಗಿ, ಪ್ರಾಮಾಣಿಕವಾಗಿ, ನಿಯತ್ತಾಗಿ ಕೆಲಸ ಮಾಡಿದಂತ ಒಬ್ಬ ಅಧಿಕಾರಿಯನ್ನೇ, KAS ಅಧಿಕಾರಿ ಆಶಾ ಫರ್ವಿನ್ ಅವರನ್ನೇ ಈಗ ವರ್ಗಾವಣೆ ಮಾಡಿದ್ದಾರೆ ಅಂತಂದ್ರೆ ಇವರು ಎಷ್ಟು ದೊಡ್ಡ ಮಟ್ಟದ ಹಗರಣ ಮಾಡಿದ್ದಾರೆ ಎಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡುತ್ತೆ. ಇವರು ಆಡಳಿತದ ಅವಧಿಯಲ್ಲಿ ವ್ಯಾಪಕವಾಗಿ ಹಗರಣಗಳನ್ನ ನಡೆಸಿದ್ದಾರೆ. ಈ ಒಂದು ಆರೋಪವನ್ನ ಆಶಾ ಫರ್ವಿನ್ ಅವರು ಮಾಡಿ ಇದರ ಬಗ್ಗೆ ಒಂದು ವರದಿಯನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ. ಆ ಒಂದು 31 ಪುಟದ ವರದಿಯಲ್ಲಿ ಅವರ ಪ್ರತಿಯೊಂದು ಹಗರಣವು ಉಲ್ಲೇಖವಾಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವರದಿ ಸಲ್ಲಿಕೆಯಾಗ್ತಿದ್ದಂತೆ ಇವರನ್ನ ಎತ್ತಂಗಡಿ ಮಾಡುವಂತಹ ಕೆಲಸವನ್ನ ಇವರು ಶಿವಲಿಂಗಯ್ಯ ಅವರು ಈಗ ಮಾಡಿದ್ದಾರೆ.